ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ HST ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಒಂದು C&R ರೂಲ್, ಕೇಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್, ಒಂದು ಹೊಸ ನಿಯಮ ಜಾರಿಗೊಳಿಸಿದ್ದೇನೆ. ಈಗಾಗಲೇ ಅದು ಹೊರಬಿದ್ದಿದೆ. ಆಮೇಲೆ ಈಗೆಲ್ಲ 2-3 ಮಂತ್ಸ್ ಬ್ಯಾಕು GPSTR ಅಂದರೆ ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ನ ಕೇಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲು ಕೂಡ ಆಲ್ರೆಡಿ ಬಿಟ್ಟಿದ್ದಾನೆ. ಈ ಎರಡೂ ರೂಲನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನೀವು ಯಾವ ಎಕ್ಸಾಮಿಗೆ ಸೂಟ್ ಆಗ್ತೀರಿ ಅಂತ ಮನಗಂಡು ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತಾ ಬರ್ಬೇಕು. ಸೊ ನಿಮಗೆ ಗೊತ್ತಿರೋ ಹಾಗೆ ನೋಡ್ರಿ, GPSTR, ಈ GPSTR ಅಂದರೆ ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ನ ಕೇಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್, ನೇಮಕಾತಿ ನಿಯಮ. ಅಂದರೆ ಯಾವ ನಿಯಮದ ಪ್ರಕಾರ ನೇಮಕಾತಿ ಮಾಡ್ತಾ ಇದ್ದಾನೆ ಅಂದರೆ, ಸೊ CETಯಲ್ಲಿ ಏನು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಏನು ಬರೀತಾರಲ್ಲ, CETಯಲ್ಲಿ ಪಡೆದ 70% ಮಾರ್ಕ್ಸನ್ನು ತಗೊಳ್ತಾನೆ. CETಯಲ್ಲಿ ಎಷ್ಟು ಮಾರ್ಕ್ಸ್ ಬಂದಿರ್ತವಲ್ಲ ಅದಕ್ಕೆ 70% ಕ್ಯಾಲ್ಕುಲೇಟ್ ಮಾಡ್ಕೊತಾನೆ. ಅದಾದಮೇಲೆ TET, ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್, GPSTRಗೆ ನೀವು ಪೇಪರ್ ಸೆಕೆಂಡ್ ಕ್ವಾಲಿಫೈ ಆಗಿರಲೇಬೇಕು. TET ಪೇಪರ್ ಸೆಕೆಂಡ್, ಅದರಲ್ಲಿ ಬಂದ 20% ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ, 20% ಮಾರ್ಕ್ಸನ್ನು. ಅದಾದಮೇಲೆ ನೆಕ್ಸ್ಟ್ ನಿಮ್ಮ ಡಿಗ್ರಿ, ನೀವು BA ಅಥವಾ BSc ಅಥವಾ ಯಾವ ಡಿಗ್ರಿ ಮಾಡಿರ್ತಾರಲ್ಲ ಆ ಡಿಗ್ರಿಯಲ್ಲಿ ಪಡೆದ 8% ಅಂಕಗಳನ್ನು ಕನ್ಸಿಡರ್ ಮಾಡ್ತಾರೆ. ಹಾಗೆ ನೆಕ್ಸ್ಟು B.Edಲ್ಲಿ ಪಡ್ಕೊಂಡಿರತಕ್ಕಂಥ 2% ಮಾರ್ಕ್ಸನ್ನು ತಗೊಂಡ್ಬಿಟ್ಟು ಟೋಟಲಿ 70 + 20 90, 98 + 2 ಅಂದರೆ 100% ಆಗುತ್ತಲ್ಲ. ಈ ಒಂದು ನಿಯಮದ ಪ್ರಕಾರ ಅಂಕಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಅಲ್ಲೇನು ಮಾಡ್ತಾನೆ ಅಂದರೆ ನೇಮಕಾತಿಯನ್ನು ಮಾಡ್ತೀವಿ ಅಂತ GPSTR C&R ರೂಲ್ ಬಿಡುಗಡೆ ಮಾಡಿದ್ರು. ಸೊ ಈಗೇನು ಮೊನ್ನೆನು ಈ HSTR ಅಂದರೆ ಹೈಸ್ಕೂಲ್ ಟೀಚರ್ಸ್, ಪ್ರೌಢಶಾಲಾ ಶಿಕ್ಷಕರ ಒಂದು C&R ರೂಲ್ನ ಬಿಡುಗಡೆಗೊಳಿಸಿದ್ದಾನೆ. ಏನಿದು ಪ್ರೌಢಶಾಲಾ ಶಿಕ್ಷಕರ C&R ರೂಲ್ ಅಂದರೆ, ಈ CET ಏನು ಮಾಡ್ತಾರಲ್ಲ, ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಏನು ಮಾಡ್ತಾರಲ್ಲ, CETಯಲ್ಲಿ ಪಡೆದರ 85% ಮಾರ್ಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊತಾನೆ. 85% ಅಂಕಗಳನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು, ಇದಾದಮೇಲೆ ನೆಕ್ಸ್ಟು ಡಿಗ್ರಿಯಲ್ಲಿ ಪಡೆದ ನಿಮ್ಮ ಡಿಗ್ರಿಯಲ್ಲಿ ಪಡೆದ ಎಷ್ಟು ಪರ್ಸೆಂಟ್ ಅಂದರೆ 13% ಅಂಕಗಳನ್ನು ಕನ್ಸಿಡರ್ ಮಾಡ್ಕೊತಾನೆ. ಅದೇ ರೀತಿ B.Ed ಪದವಿಯಲ್ಲಿ ಪಡೆದಕ್ಕಂಥ 2% ಅಂಕಗಳನ್ನು ತಗೊಂಡು ಟೋಟಲಿ 100% ಈಕ್ವಲ್ ಆಗುತ್ತೆ. ಈ ಒಂದು ನಿಯಮಾನುಸಾರ HSTR ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ C&R ರೂಲ್ ಬಿಡುಗಡೆಗೊಳಿಸಿದ್ದಾರೆ. ಸೊ ಒಂದು ವೇಳೆ ಯಾವ್ದಾದ್ರು ಇಂಟಿಗ್ರೇಟೆಡ್ ಡಿಗ್ರಿ ಕೋರ್ಸ್ ಮಾಡಿದ್ರಿ ಅಂದರೆ 85 + 15% ತಗೊಂತಾರೆ. 85 CET, ಇಂಟಿಗ್ರೇಟೆಡ್ ಡಿಗ್ರಿ ಕೋರ್ಸಲ್ಲಿ 15 ತಗೊಂಡು ಟೋಟಲಿ 100% ಮಾಡ್ಕೊತಾರೆ. ಇದೇ ರೂಲು ದೈಹಿಕ ಶಿಕ್ಷಕರಿಗೂ ಅನ್ವಯಿಸುತ್ತೆ. ದೈಹಿಕ ಶಿಕ್ಷಕರದ್ದು CETಯಲ್ಲಿ 85%, ಡಿಗ್ರಿಯಲ್ಲಿ 30%, BA ಅಥವಾ BP.Ed ಆಗಿರುತ್ತಲ್ಲ, BP.Edಲ್ಲಿರೋ 2% ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾನೆ. ಸೊ ಈ ರೀತಿ HSTR ಮತ್ತು GPSTRದು ಕೇಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ ಇರುತ್ತೆ. ಈ ನಿಯಮವನ್ನು ಬಳಸ್ಕೊಂಡ್ಬಿಟ್ಟು ನೇಮಕಾತಿ ಮಾಡ್ತೀವಿ ಅಂತ ಈಗಾಗಲೇ ಆರ್ಡ್ರ್ ಪಾಸ್ ಆಗಿದೆ. ಓಕೆನಾ? ಸೊ ಹಾಗಾದರೆ ನಿಮ್ಮ ಪ್ರಿಪ್ರೇಷನ್ ಈ ಸದ್ಯದಲ್ಲೇ ಕೇಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ನ ಬಿಡುಗಡೆಗೊಳಿಸಿದಾನೆ ಅಂದರೆ ನೇಮಕಾತಿ ಮಾಡೋ ಮುನ್ಸೂಚನೆ ಅಂತ ಇದ್ದೇ ಇದೆ. ಹಾಗಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಕಂಟಿನ್ಯೂ ನೀವು ಫಾಲೋ ಮಾಡ್ತಾ ಬಂದರೆ ಇದರಲ್ಲಿ ನಿಮ್ಮ GPSTR, HSTR, PSTR ಎಕ್ಸಾಮ್ಸ್ಗೆ ಯೂಟ್ಯೂಬಲ್ಲಿ ಫ್ರೀ ಕ್ಲಾಸಸ್ನ ಮಾಡ್ತಾ ಇದ್ದೀವಿ. ಹಾಗೆ ನೀವು ನಿಮ್ಮ ಸಿಲೆಬಸ್ ವೈಸು ಅಥವಾ ಟಾಪಿಕ್ ವೈಸು, ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ ಬೇಕಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ, ಈ ಥರ ಲೋಗೋ ಇರ್ತಕ್ಕಂಥ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ HSTR, GPSTR, PSTR ಎಕ್ಸಾಮ್ನ ಕ್ಲಾಸಸ್ ಫುಲ್ ಪ್ಯಾಕೇಜ್ ಕೋರ್ಸ್ ಇರುತ್ತೆ. ಆಮೇಲೆ ಓನ್ಲಿ ನಮಗೆ ಮ್ಯಾಥ್ಸ್ ಅಷ್ಟೇ ಬೇಕು GPSTRಗೆ ಅಥವಾ PSTRಗೆ ಅಥವಾ HSTRಗೆ ಅಂದರೆ ಓನ್ಲಿ ಮ್ಯಾಥ್ಸ್ ಕ್ಲಾಸಸ್ ಕೂಡ ಅವೈಲೇಬಲ್ ಇರುತ್ತೆ. ಫುಲ್ ಎಲ್ಲ ಸಬ್ಜೆಕ್ಟ್ ಕೋರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831ಗೆ ಕರೆ ಮಾಡಿ. ಸೊ ಟೈಮ್ ವೇಸ್ಟ್ ಮಾಡಬೇಡ್ರಿ, ಯಾಕಂದರೆ ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಮಾಡಲಿಕ್ಕೆ ಸಾಕಷ್ಟು ಸಮಯಾವಕಾಶ ಕೊಡಲ್ಲ. ಈಗಲಿಂದಲೇ ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತಾ ಬನ್ನಿ. ಸೊ ಈ ಕ್ಲಾಸಲ್ಲಿ ನಾನು ಈ GPSTR ಮತ್ತು HSTR ಪರೀಕ್ಷೆಗಳಲ್ಲಿ ಕಾಮನ್ ಆಗಿ ಬರ್ತಕ್ಕಂಥ ಕೆಲವೊಂದು ಮ್ಯಾಥ್ಸ್ ಪ್ರಶ್ನೆಗಳು, ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ನ ಸಾಲ್ವ್ ಮಾಡೋ ಒಂದು ಸಿಂಪಲ್ ವಿಧಾನಗಳನ್ನು ಹೇಳ್ಕೊಡ್ತಾ ಬರ್ತೇನೆ. ಕೊನೆಯವರೆಗೂ ಪ್ರತಿಯೊಂದು ಕ್ವಶನ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನಿಮಗೆ ಈ ಸಬ್ಜೆಕ್ಟಲ್ಲಿ ತುಂಬ ಸ್ಕೋರ್ ಅಂತ ಖಂಡಿತ ಮಾಡ್ತೀರಿ. ಸೊ ಮೊದಲನೇ ಪ್ರಶ್ನೆ ನೋಡ್ರಿ. ದ ಹೈಟ್ ಆಫ್ ಎ ಕೋನ್ ಈಸ್ 4.8 centimeter and the diameter of its base is 4 centimeter. Then the slant height of it is ಅಂತಿದೆ.
ಒಂದು ಶಂಕುವಿನ ಎತ್ತರ 4.8 ಸೆಂಟಿಮೀಟರ್ ಇದೆ ಮತ್ತು ಅದರ ಪಾದದ ವ್ಯಾಸ 4 ಸೆಂಟಿಮೀಟರ್ ಇದೆ. ಆಗ ಅದರ ಓರೆ ಎತ್ತರ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡ್ರಿ, ಒಂದು ಶಂಕುವಿನ ಎತ್ತರ ಇಲ್ಲಿ ಫಸ್ಟ್ ಆಫ್ ಆಲ್ ಶಂಕು ಅಂತ ಹೇಳಿದಾನೆ ಅಂದರೆ ಕೋನ್ ಕೊಟ್ಟಿದ್ದಾನೆ. ಕೋನ್ ಅಂತ ಹೇಳಿದಾನಲ್ಲ, ನಾನು ಒಂದು ಕೋನ್ ಡಯಾಗ್ರಾಮ್ ಬರೀತಾ ಇದ್ದೀನಿ. ಶಂಕುವಿನ ಎತ್ತರ ಅಂತ ಕೊಟ್ಟಿದ್ದಾನೆ. ಸೊ ಎತ್ತರ ಅಂದರೆ ಇದನ್ನು ತಗೋಬೇಕು. ಲಂಬ ಎತ್ತರ ಯಾವಾಗ ಪರ್ಪೆಂಡಿಕ್ಯುಲರ್ ಹೈಟನ್ನು ಡ್ರಾ ಮಾಡ್ಕೋಬೇಕು. ಇದು ಶಂಕುವಿನ ಎತ್ತರ 4.8 ಸೆಂಟಿಮೀಟರ್ ಇದೆ ಅಂತ ಕೊಟ್ಟಿದ್ದಾನೆ. ಅದರ ಪಾದದ ವ್ಯಾಸ ನೋಡ್ರಿ, ಡಯಾಮೀಟ್ರ್ ಕೊಟ್ಟಿದ್ದಾನೆ. ಡಯಾಮೀಟ್ರ್ 4 ಸೆಂಟಿಮೀಟ್ರ್ ಇದೆ ಅಂದರೆ ನಮಗೆ ರೇಡಿಯಸ್ ಸಾಕು. ರೇಡಿಯಸ್ ಅನ್ನೋದು 2 ಸೆಂಟಿಮೀಟ್ರ್ ಅಷ್ಟೇ ಬರ್ಕೋಬೇಕು. ರೇಡಿಯಸ್ ಈಸ್ ಹಾಫ್ ಆಫ್ ದ ಡಯಾಮೀಟರ್ ಆಗುತ್ತೆ. ಸೊ ತ್ರಿಜ್ಯ ವ್ಯಾಸದ ಅರ್ಧದಷ್ಟಿರೋದ್ರಿಂದ ರೇಡಿಯಸ್ನ 2 ಸೆಂಟಿಮೀಟ್ರ್ ಬರಿಬೇಕು. ಸೊ ಹಾಗಾದ್ರೆ ಇದನ್ನು ನಾವು ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ. ಓರೆ ಎತ್ತರ ಎಲ್ಲಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಹಾಗಾದರೆ ಈ ಶಂಕುವಿನ ಓರೆ ಎತ್ತರ ಎಷ್ಟು? ವಾಟ್ ಈಸ್ ದ ಸ್ಲ್ಯಾಂಟ್ ಹೈಟ್ ಆಫ್ ದ ಕೋನ್ ಅಂತ ಕೇಳಿದ್ದಾರೆ. ಸೊ ಈ ಶಂಕುವಿನ ಓರೆ ಎತ್ತರ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಇದು ನೋಡ್ರಿ ಲಂಬ ಕೋನ ತ್ರಿಭುಜಾಕಾರದಲ್ಲಿದೆ. ಲಂಬ ಕೋನ ತ್ರಿಭುಜಾಕಾರದಲ್ಲಿದೆ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಶೇಪಲ್ಲಿ ಇರೋದ್ರಿಂದ ಬೈ ಯೂಸಿಂಗ್ ಪೈಥಾಗೋರಸ್ ಥಿಯರಮ್, ಪೈಥಾಗೋರಸ್ ಪ್ರಮೇಯ ಯೂಸ್ ಮಾಡ್ಕೊಂಡ್ರೆ ನಾವೇನು ಬರಿಬೋದು ಅಂದರೆ L² = R² + H² ಅಂತ ಬರಿಬೋದು ಬೈ ಯೂಸಿಂಗ್ ಪೈಥಾಗೋರಸ್ ಥಿಯರಮ್. ಸೊ ಇಲ್ಲಿ ಎಲ್ ಬೇಕಂದ್ರೆ ಇಲ್ಲಿ ಆರ್ ಅಂದರೆ 2 ಇದೆಯಲ್ಲ, 2² ಬರ್ತೀನಿ. ಎಚ್ ಅಂದರೆ 4.8 ಇದೆಯಲ್ಲ, 4.8 ಹೋಲ್² ಬರ್ತೀನಿ. 2² ಅಂದರೆ 4 ಆಗುತ್ತೆ. 4.8 ಹೋಲ್² ಅಂದರೆ ಎಷ್ಟಾಗುತ್ತೆ? 4.8 ಹೋಲ್² ಅಂದ್ರೆ ಇದು 48² ಮಾಡಿರಿ 2304. ಫಾರ್ ಎಕ್ಸಾಂಪಲ್ ನೋಡ್ರಿ, ನೀವು 4.8² ಮಾಡೋಕ್ಕಿಂತ ಫಸ್ಟ್ 48² ಮಾಡ್ಕೊಳ್ಳೋಣ. ಬಲಭಾಗದಿಂದ ಒಂದು ಅಂಕೆ ಮೇಲೆ ಗ್ರೂಪಿಂಗ್ ಮಾಡಿರಿ. 4² ಅಂದರೆ 16, 8² ಅಂದರೆ 64 ಬರೀಬೇಕು. ಆಮೇಲೆ ಈ 4 ಈ 8 ಈ 2ನ ಮಲ್ಟಿಪ್ಲೈ ಮಾಡಿರಿ. 4 8 32 × 2 ಅಂದರೆ 64 ಆಗುತ್ತೆ. 1 ಡಿಜಿಟ್ ಗ್ಯಾಪ್ ಕೊಟ್ಟು 64 ಬರ್ಕೊಂಡು ಅಡಿಷನ್ ಮಾಡಿರಿ. 4 6 4 10 0 ದಶಕ 1 12 1 13 3 ಕ್ಯಾರಿ 1 ಇಲ್ಲಿ 2 2304 ಆಗುತ್ತೆ. ಇಲ್ಲಿ 4.8 ಇದೆ ಅಂದರೆ ಇಲ್ಲಿ ಬಲಗಡೆಯಿಂದ 1 ಅಂಕೆ ಮೇಲೆ ಪಾಯಿಂಟ್ ಇದೆ ಅಂದರೆ ಇಲ್ಲಿ ಸ್ಕ್ವೇರ್ ಮಾಡಿದ ಆಮೇಲೆ 2 ಅಂಕೆ ಮೇಲೆ ಪಾಯಿಂಟ್ ಬರೀಬೇಕು. 23.04 ಆಗುತ್ತೆ. 23.04 ಬರುತ್ತೆ. 4.8 ಹೋಲ್² ಅಂದರೆ ಇವೆರಡು ಆ್ಯಡ್ ಮಾಡಿರಿ. 23 + 4 ಅಂದರೆ 27.04 ಬರುತ್ತೆ. ಸೊ ಇದು ಎಲ್ ಅಷ್ಟೇ ಬೇಕಂದರೆ ಇದಕ್ಕೆ ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕು. 27.04ಕ್ಕೆ ವರ್ಗಮೂಲ ಸ್ಕ್ವೇರ್ ರೂಟ್ ಕಂಡುಹಿಡಿದ್ರೆ ಅದೆಷ್ಟು ಬರುತ್ತೆ ಅಂದರೆ L = 52 ಬರುತ್ತೆ. ಈ 2704ಕ್ಕೆ ವರ್ಗಮೂಲ 52 ಬರುತ್ತೆ. ಇಲ್ಲಿ 2 ಅಂಕೆ ಮೇಲೆ ಪಾಯಿಂಟ್ ಇದೆ ಅಂದರೆ ಇಲ್ಲಿ 1 ಅಂಕೆ ಮೇಲೆ ಪಾಯಿಂಟ್ ಬರೀಬೇಕು. ಇದರ ಓರೆ ಎತ್ತರ 5.2 ಸೆಂಟಿಮೀಟ್ರ್ ಬರುತ್ತೆ. ಸೊ ನೋಡ್ರಿ, ಇಲ್ಲಿ 2704 ಅಂದರೆ 51² ಅಂದರೆ 51 2 ಸಲ ಗುಣಿಸ್ರಿ 2601 ಬರುತ್ತೆ. 52² ಅಂದರೆ ಎಷ್ಟು ಬರುತ್ತೆ ಅಂದರೆ 52 × 57 ಗುಣಾಕಾರ ಮಾಡಿರಿ 2704 ಬರುತ್ತೆ. ಇಲ್ಲಿ 2704ಕ್ಕೆ ವರ್ಗಮೂಲ ಸ್ಕ್ವೇರ್ ರೂಟ್ 52 ಬರಿತೀವಿ. ಇಲ್ಲಿ 2 ಅಂಕೆ ಮೇಲೆ ಪಾಯಿಂಟ್ ಇದ್ದಾಗ ಸ್ಕ್ವೇರ್ ರೂಟಲ್ಲಿ 1 ಅಂಕೆ ಮೇಲೆ ಪಾಯಿಂಟ್ ಬರಿಬೇಕು. 5.2 ಅನ್ನೋದು ಈ ಶಂಕುವಿನ ಓರೆ ಎತ್ತರ ಆಗುತ್ತೆ. 5.2 ಸೆಂಟಿಮೀಟರ್ ಆಗುತ್ತೆ. 5.2 ಸೆಂಟಿಮೀಟರ್ ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, ಇದು ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಈ ರೀತಿ ಪ್ರಾಬ್ಲಮ್ನ ಬಿಡಿಸ್ತೀವಿ. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, if the perimeter of a circle is equal to the perimeter of the perimeter of a square, then the ratio of their areas is ಅಂತ ಇದೆ. ಒಂದು ವೃತ್ತದ ಪರಿಧಿ ಒಂದು ಚೌಕದ ಸುತ್ತಳತೆಗೆ ಸಮನಾಗಿದ್ದರೆ ಅವುಗಳ ವಿಸ್ತೀರ್ಣಗಳ ಅನುಪಾತ ಕೇಳಿದ್ದಾನೆ. ಸೊ ನೋಡ್ರಿ, ಒಂದು ವೃತ್ತದ ಪರಿಧಿ, ಒಂದು ಸರ್ಕಲ್ ಡ್ರಾ ಮಾಡ್ತಾ ಇದ್ದಾನೆ. ಈ ವೃತ್ತದ ಪರಿಧಿ ಒಂದು ಚೌಕದ ಸುತ್ತಳತೆಗೆ ಸಮವಾಗಿದ್ದರೆ ಅಂತ ಹೇಳಿದ್ದಾನೆ. ಈ ವೃತ್ತದ ಪರಿಧಿ ಎಷ್ಟಿರುತ್ತಲ್ಲ, ಈ ಚೌಕದ ಸುತ್ತಳತೆ ಪೆರಿಮೀಟರ್ ಆಫ್ ಸ್ಕ್ವೇರ್ ಕೂಡ ಅಷ್ಟೇ ಇರುತ್ತೆ. ಸೊ ಇಲ್ಲಿ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಈಸ್ ಈಕ್ವಲ್ ಟು ದ ಅಥವಾ ಪೆರಿಮೀಟರ್ ಆಫ್ ಎ ಸರ್ಕಲ್ ಈಸ್ ಈಕ್ವಲ್ ಟು ದ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ. ಅಂದರೆ ಈ ಸರ್ಕಲ್ನ ಪೆರಿಮೀಟರ್ ಕಂಡುಹಿಡಿಬೇಕಂದ್ರೆ, ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಕಂಡುಹಿಡಿಬೇಕಂದ್ರೆ ನಾವೇನು ಮಾಡ್ತೀವಿ ಅಂದರೆ, ಇಫ್ ಪೆರಿಮೀಟರ್ ಆಫ್ ಎ ಸರ್ಕಲ್ ಈಸ್ ಈಕ್ವಲ್ ಟು ದ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ದೆನ್ ದ ರೇಷಿಯೋ ಆಫ್ ದರ್ ಏರಿಯಾಸ್ ಈಸ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಈ ವೃತ್ತದ ಪರಿಧಿ ಅಂದರೆ 2πr ಅಂತ ಬರೀತೀವಿ. ಅದು ಈ ಚೌಕದ ಸುತ್ತಳತೆ ಅಂದರೆ ಪ್ರತಿಯೊಂದು ಸೈಡ್ ಎ ಇದೆ ಅಂತ ತಗೊಂಡ್ರೆ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಅಂದರೆ a + a + a + a ಎಲ್ಲ ಕೂಡಿದ್ರೆ 4a ಬರುತ್ತೆ. 4a.
ಸೊ ಇವಾಗ 2 1s are 2, 2 2s are 4 ಕ್ಯಾನ್ಸಲ್ ಆಗುತ್ತೆ. 5 ಅಲ್ಲಿ 22/7 ಆಗುತ್ತೆ. ಸೊ ಇಲ್ಲಿ r ಈಕ್ವಲ್ ಟು ರೈಟ್ ಸೈಡಲ್ಲಿ 2a ಬರುತ್ತೆ. ಇಲ್ಲಿ 2 × a 2a ಬರುತ್ತೆ. ಸೊ ಆಮೇಲೆ ಇದು 2 1 2 2 4 ಕ್ಯಾನ್ಸಲ್ ಆಗುತ್ತೆ. ಸೊ ಇದು r ರೈಟ್ ಸೈಡಿಗೆ ಬರಲಿ, ಇದು 11/7 ಅಲ್ಲಿ ಹಾಗೆ ಇರಲಿ, a/r ಅಂತ ಬರಿತೀನಿ. ಅಂದರೆ ಎ ಅಂದರೆ ಆ ಒಂದು ಚೌಕದ ಪ್ರತಿಯೊಂದು ಸೈಡು, ಮತ್ತು r ಅಂದರೆ ರೇಡಿಯಸ್ 11:7 ರೇಷು ಪ್ರಕಾರ ಇದ್ದಾವೆ ಅಂತ, 11:7 ರೇಷು ಪ್ರಕಾರ ಇದ್ದಾವೆ. ಸೊ ಹಾಗಾಗಿ ಏರಿಯಾ ಆಫ್ ಸ್ಕ್ವೇರ್ ಅಂದರೆ ಏರಿಯಾ ಆಫ್ ಸರ್ಕಲ್ ಅಂದರೆ ಸರ್ಕಲ್ನ ಏರಿಯಾ ಮತ್ತು ಸ್ಕ್ವೇರ್ನ ಏರಿಯಾಕ್ಕಿರ್ತಕ್ಕಂಥ ರೇಷು ಎಷ್ಟು ಬರುತ್ತೆ ಅಂತ ಕಂಡುಹಿಡಿಯಕ್ಕೆ ಕೇಳಿದ್ದಾನೆ. ಅಂದರೆ ಏರಿಯಾ ಆಫ್ ಸರ್ಕಲ್ ಅಂದರೆ ಫಾರ್ಮುಲಾ πr². ಏರಿಯಾ ಆಫ್ ಸ್ಕ್ವೇರ್ ಅಂದರೆ a² ಅಂತ ಬರೀತೀನಿ. ಏರಿಯಾ ಆಫ್ ಸ್ಕ್ವೇರ್ ಅಂದರೆ a². ಸೊ ಇಲ್ಲಿ ಪೈ ವ್ಯಾಲ್ಯೂ ಗೊತ್ತಿದೆ, 22/7 ಹಾಕೊಳ್ಳೋಣ. r ಅಂದರೆ r ಪ್ಲೇಸಲ್ಲಿ 7 ಬರ್ಕೊಳ್ರಿ, 7² ಬರ್ರಿ. ಸೊ ಇಷ್ಟು ಹಾಕೊಳ್ರಿ. a ಅಂದರೆ 11 ಇದೆಯಲ್ಲ, 11² ಬರ್ಕೊಳ್ರಿ, 11². ಸೊ ಇದು 22/7 ಹಾಗೆ ಇರಲಿ. 7² ಅಂದರೆ 7 × 7 ಬರ್ಕೊಳ್ರಿ, 11² ಅಂದರೆ 11 × 11 ಬರ್ಕೊಳ್ರಿ. ಈ 7 ಕ್ಯಾನ್ಸಲ್ ಆಗುತ್ತೆ. 11 1s are 11 2s are 22 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 7 2s are 14 ಬರುತ್ತೆ. ಇಲ್ಲಿ 11 1s are 11 ಬರುತ್ತಲ್ಲ, ಅವೆರಡು ಏರಿಯಾಕ್ಕಿರ್ತಕ್ಕಂಥ ರೇಷು ವಿಸ್ತೀರ್ಣಗಳ ಅನುಪಾತ 14:11 ಬರುತ್ತೆ. 14:11 ಅಂತ ಆಪ್ಷನ್ ಏನಲ್ಲಿದೆ ನೋಡ್ರಿ, ದಿಸ್ ಈಸ್ ದ ರೈಟ್ ಆನ್ಸರ್. ಈ ರೀತಿ ಈ ಪ್ರಾಬ್ಲಮ್ನ ನಾವು ಬಿಡಿಸ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಥರ್ಡ್ ಕ್ವಶನ್ನು, ಇಫ್ 8 ಈಸ್ ಮಲ್ಟಿಪಲ್ಸ್ ವಿತ್ 7 ಮೋರ್ ದ್ಯಾನ್ ಎ ನಂಬರ್, ಇಟ್ ಬಿಕಮ್ಸ್ ದ ಸೇಮ್ ಆಸ್ 15 ಈಸ್ ಆಡೆಡ್ ಟು 3 times ದ ಸೇಮ್ ನಂಬರ್. ದಿಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಈಕ್ವೇಷನ್ಸ್ ಅಂತ ಇದೆ ನೋಡ್ರಿ. ಇಫ್ 8 ಈಸ್ ಮಲ್ಟಿಪಲ್ಸ್ ವಿತ್ 7 ಮೋರ್ ದ್ಯಾನ್ ಎ ನಂಬರ್ ಅಂತಿದೆ. ಎ ನಂಬರ್ ಅಂದರೆ ಒಂದು ಸಂಖ್ಯೆ ಇದೆ, ಯಾವ ಸಂಖ್ಯೆ ಅಂತ ಗೊತ್ತಿಲ್ಲ, ಎಕ್ಸ್ ಅಂತ ಬರುತ್ತೆ. ಎ ನಂಬರ್ ಅಂದರೆ ಅದು ಯಾವ ಸಂಖ್ಯೆ ಗೊತ್ತಿಲ್ಲ, ಎಕ್ಸ್ ಬರಿತೀನಿ. ಇಫ್ 8 ಈಸ್ ಮಲ್ಟಿಪಲ್ಸ್ ವಿತ್ 7 ಮೋರ್ ದ್ಯಾನ್ ಎ ನಂಬರ್ ಅಂದರೆ ಎಕ್ಸ್ನ ನಂಬರು, ಆ ಎಕ್ಸ್ನ ನಂಬರ್ಗೆ 7 ಮೋರ್ ಅಂದರೆ +7 ಅಂತ ಬರಿತೀನಿ. ಸೊ ಅದನ್ನು 8 ಮಲ್ಟಿಪಲ್ಸ್ ಅಂದರೆ 8ರಿಂದ ಗುಣಾಕಾರ ಮಾಡ್ತೀವಿ. ಎಕ್ಸ್ ಅಂದರೆ ಒಂದು ಸಂಖ್ಯೆಗಿಂತ 7 ಮೋರ್ ದ್ಯಾನ್ ಅಂದರೆ +7 ಬರ್ಕೊಂಡು ಇದರ 8 ಮಲ್ಟಿಪಲ್ಸ್ ಆಗಿದೆ ಅಂತೇಳಿದನ್ನು × 8 ಬರಿತೀನಿ. ಸೊ ಎಕ್ಸ್ನ ನಂಬರು ಅದು 7 ಮೋರ್ ಅಂದರೆ +7 ಬರ್ಕೊಂಡು ಮಲ್ಟಿಪಲ್ ಆಫ್ 8 ಅಂದರೆ ಅದು × 8ಇಂದ ಮಾಡಿದರೆ ಇಟ್ ಬಿಕಮ್ಸ್ ಅಂದರೆ ಇಲ್ಲಿ ಈಕ್ವಲ್ ಟು ಹಾಕಿ ದ ಸೇಮ್ ಆ್ಯಸ್ 15 ಈಸ್ ಆಡೆಡ್ ಟು 3 times ದ ಸೇಮ್ ನಂಬರ್ ಅಂತಿದೆ. ಸೊ 3 times ದ ಸೇಮ್ ನಂಬರ್ ಅಂದರೆ ಎಕ್ಸ್ ಅಂದರೆ ನಂಬರು, 3 times ಅಂದರೆ 3x, ಅದಕ್ಕೆ 15 ಆ್ಯಡ್ ಮಾಡ್ತೀವಲ್ಲ, ಅದಕ್ಕೆ ಇದು ಸಮವಾಗಿರುತ್ತೆ ಅಂತ ಕೊಟ್ಟಿದ್ದಾನೆ. ಎಕ್ಸ್ +7ನ 8ನ ಮಲ್ಟಿಪಲ್ಲು, ಆ ನಂಬರ್ನ 3 times ಮಲ್ಟಿಪ್ಲೈ ಮಾಡಿದ್ರೆ ಅದಕ್ಕೆ 15 ಆ್ಯಡ್ ಮಾಡ್ತೀವಲ್ಲ, ಅದಕ್ಕೆ ಇವೆರಡು ಸಮ ಇದೆ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ದಿಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಇಕ್ವೇಷನ್ ಅಂದರೆ ಇದನ್ನು ಯಾವ ಇಕ್ವೇಷನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾನೆ. 8 × x + 7 = 3x + 15 ಬರುತ್ತೆ. ಸೊ 8 × x + 7 ಅಂದ್ರೆ ಒಂದೇ, 8 × 7 + x ಅಂದ್ರೆ ಒಂದೇ, 3x + 15 ಅಂದ್ರೆ ಒಂದೇ, 15 + 3x ಅಂದ್ರೆ ಒಂದೇ. ಆಪ್ಷನ್ ಥರ್ಡ್ ಒನ್ ಇದಿಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಥರ್ಡ್ ಆಪ್ಷನ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಕ್ಲಿಯರ್ ಅರ್ಥ ಆಯ್ತಾ? ಸರ್ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ನೋಡ್ರಿ. 44 ಆಫ್ x to the power 4 - 5x³ - 24x² 11x × x - 8 ಇಂದ ಡಿವೈಡ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ, ಕೋಶನ್ ಭಾಗಲಬ್ಧ ಏನು ಬರುತ್ತೆ ಅಂತ ಕೇಳಿದ್ರು. ಸೊ ಕೊಟ್ಟರೆ ಪಾಲಿನಾಮಿಯಲ್ ನೋಡ್ರಿ, 44 ಒಳಗಡೆ ಅಲ್ಲಿ x to the power 4 - 5x³ - 24x² ಇದೆ. ಡಿವೈಡ್ ಬೈ ಅಂತ ಹೇಳಿದನಲ್ಲ, ಈ ರೀತಿ ಡಿವೈಡ್ ಬೈ ಹಾಕೊಂಡು 11x × x - 8 ಇಂದ ಡಿವೈಡ್ ಮಾಡಿದ್ರೆ ವಾಟ್ ಈಸ್ ದ ಆನ್ಸರ್ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಆನ್ಸರ್ ಏನು ಬರುತ್ತೆ ಅಂತ ಅಲ್ಲಿ ಕ್ವಶನ್ ಕೇಳಿರೋದು ನಮಗೆ, ಏನು ಆನ್ಸರ್ ಬರುತ್ತೆ ಅಂತ ನೋಡ್ರಿ. ಇದನ್ನು ಸಾಲ್ವ್ ಮಾಡೋ ವಿಧಾನ ಹೆಂಗೆ ಅಂದರೆ, ಇಲ್ಲಿ x to the power 4 ಇದೆ, ಇಲ್ಲಿ 5x³ ಇದೆ, ಇಲ್ಲಿ 24x² ಇದೆಯಲ್ಲ, ಅವೆಲ್ಲದರಿಂದ ಸೇರಿ ನಾನು ಇಲ್ಲಿ x to the power 4 x⁴ x² ಇದೆ ಅಂದರೆ ಎಲ್ಲದರಿಂದ ಸೇರಿ x² ಕಾಮನ್ ತೆಗಿಯೋಣ. 44 x² ಕಾಮನ್ ತೆಗಿತಾ ಅದನ್ನೇ, x² ಕಾಮನ್ ತೆಗೆದಾಗ ಇಲ್ಲಿ ಉಳಿಯೋದು x² ಉಳಿಯುತ್ತೆ. x² × x² ಅಂದರೆ x to the power 4 ಆಗುತ್ತೆ. ಇಲ್ಲಿ x² ಕಾಮನ್ ತೆಗೆದ್ರೆ 5x ಉಳಿಯುತ್ತೆ. ಇಲ್ಲಿ x² ಕಾಮನ್ ತೆಗೆದ್ರೆ 24 ಮಾತ್ರ ಉಳಿಯುತ್ತೆ. ಡಿವೈಡ್ ಬೈ 11x × x - 8 ಬರೀತೀನಿ. 11x × x - 8 ಬರೀತೀನಿ. ಇದು 11 1s are 11 4s are 44 ಕ್ಯಾನ್ಸಲ್ ಆಗುತ್ತೆ.
ಸೊ ಈ ಎಕ್ಸ್ ಇಲ್ಲಿ ಎಕ್ಸ್ ಸ್ಕ್ವೇರಲ್ಲಿ 1x ಕ್ಯಾನ್ಸಲ್ ಆಗುತ್ತೆ. ಇನ್ನು ಮೇಲ್ಗಡೆ ಉಳಿಯೋದು ಎಕ್ಸ್ ಸ್ಕ್ವೇರ್ -5x -24ಗೆ ಫ್ಯಾಕ್ಟರ್ಸ್ ಬರೆಯೋಣ. ಇದು -24 ಆಗುತ್ತೆ ಪ್ರಾಡಕ್ಟು. -24 ಇಲ್ಲಿ ಎಕ್ಸ್ ಸ್ಕ್ವೇರ್ ಪಕ್ಕ ಏನಿಲ್ಲ ಅಂದ್ರೆ 1 ಇರುತ್ತೆ. -24 × 1 ಅಂದರೆ -24 ಬರುತ್ತೆ. -24ಗೆ ಫ್ಯಾಕ್ಟರ್ಸ್ ಬರೆಯೋದಾದ್ರೆ 8 3 × 24 ಬರೀತೀನಿ. ಇಲ್ಲೂ ಮೈನಸ್ ಇದ್ದಾಗ ಬಿಗ್ಗೆಸ್ಟ್ ನಂಬರ್ ಮೈನಸ್, ಸ್ಮಾಲೆಸ್ಟ್ ನಂಬರ್ ಪ್ಲಸ್ ಬರೀಬೇಕು. ಅವಾಗ -8 +3 2 ಫ್ಯಾಕ್ಟರ್ಸ್ ಆಗೋದ್ರಿಂದ ಈ ಎಕ್ಸ್ ಸ್ಕ್ವೇರ್ -5x -24ನ ಫ್ಯಾಕ್ಟರ್ಸ್ x -8 ಅಂತ ಇದನ್ನು ಯೂಸ್ ಮಾಡ್ಕೊಂಡು x -8 ಅಂತ ಒಂದು ಫ್ಯಾಕ್ಟರ್ ಬರೀಬೇಕು. ಆಮೇಲೆ ಈ +3 ಯೂಸ್ ಮಾಡ್ಕೊಂಡು x +3 ಅಂತ ಇನ್ನೊಂದು ಫ್ಯಾಕ್ಟರ್ಸ್ ಬರೀಬೇಕು. x -8 x +3 ಆರ್ ದ ಫ್ಯಾಕ್ಟರ್ಸ್ ಆಫ್ ಎಕ್ಸ್ ಸ್ಕ್ವೇರ್ -5x -24 ಅಂತ ಕರಿತೀವಿ. ಡಿವೈಡ್ ಬೈ ಡಿನಾಮಿನೇಟ್ರಲ್ಲಿ x -8ನ ಹಾಗೆ ಬರ್ಕೊಳ್ರಿ. ಸೊ ಇಲ್ಲಿ 4 ಇದೆಯಲ್ಲ, ಒಂದು 4 ಮಿಸ್ ಮಾಡಬೇಡ್ರಿ, 4 ಬರೆಯೋಣ. ಸೊ ಇಲ್ಲಿ ಡಿನಾಮಿನೇಟ್ರಲ್ಲಿ x -8 ಇಲ್ಲಿ x -8 ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು 4x × x +3 ಉಳಿಯುತ್ತೆ. 4x × x +3 ಫೈನಲ್ ಆನ್ಸರ್ ಆಗುತ್ತೆ. 4x × x +3 ಫಸ್ಟ್ ಆಪ್ಷನಲ್ಲಿ ಇದೆ ನೋಡ್ರಿ, ಇದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ಈ ರೀತಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಆನ್ಸರ್ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ಬರೋಣ. ಇಫ್ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಈಸ್ 88 cm, ದೆನ್ ದ ಏರಿಯಾ ಆಫ್ ದ ಸರ್ಕಲ್ ಈಸ್ ಅಂತ ಇದೆ. ಅಂದರೆ ಒಂದು ವೃತ್ತದ ಸುತ್ತಳತೆ ಅಥವಾ ಪರಿಧಿ ಅಂತೇಳಿದ್ದಾನೆ. ಇದು ಸರ್ಕಲ್ ಅಂದಮೇಲೆ ಈ ಸರ್ಕಲ್ನ ಸರ್ಕಂಫರೆನ್ಸ್ ಕೊಟ್ಟಿದ್ದಾನೆ, ಸುತ್ತಳತೆ ಪೆರಿಮೀಟರ್ ಅಂತಲೂ ಕರಿತೀವಿ. ಹಾಗಾದರೆ ಇದರ ಏರಿಯಾ ಎಷ್ಟು ಅಂತ ಕೇಳಿದ್ದಾನೆ. ಏರಿಯಾ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಫಸ್ಟು ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಅಂದರೆ 2πr, ಅದು 88 cm ಕೊಟ್ಟಿದ್ದಾನಲ್ಲ, = 88 ಬರಿತೀವಿ. ಸೊ 2 × π ವ್ಯಾಲ್ಯೂ 22/7 ಗೊತ್ತಿದೆ, × r ಬರ್ಕೊಳ್ಳೋಣ, = ರೈಟ್ ಸೈಡಲ್ಲಿ 88. ಸರ್ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿರಿ. 22 1s are 22 4s are 88 ಕ್ಯಾನ್ಸಲ್ ಆಗುತ್ತೆ. 22 1 22 4 88 ಕ್ಯಾನ್ಸಲ್ ಆಗುತ್ತೆ. ಮತ್ತು 2 1s are 2 2s are 4 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ 1 × 1 × r ಅಂದರೆ 6 ಉಳಿಯುತ್ತೆ. ಈ ಡಿವೈಡ್ ಬೈ 7 ಈ ಸೈಡ್ ಬಂದರೆ × 7 ಆಗುತ್ತೆ. 2 × 7 ಅಂದರೆ r = 14 cm ಬರುತ್ತಲ್ಲ, ಇದು ರೇಡಿಯಸ್ ಆಫ್ ಎ ಸರ್ಕಲ್ಲು. ಈ ಸರ್ಕಲ್ನ ರೇಡಿಯಸ್ ಗೊತ್ತಾಯಿತು, 14 cm ಬರುತ್ತೆ. ಸೊ ರೇಡಿಯಸ್ 14 cm ಬಂದಿದೆ ಅಂದರೆ ಇದರ ಏರಿಯಾ ಕಂಡುಹಿಡಿಬೇಕು. ಏರಿಯಾ ಆಫ್ ಸರ್ಕಲ್ ಅಂದರೆ ನಿಮಗೆ ಗೊತ್ತಿದೆ πr² ಅಂತ. ಪೈ ವ್ಯಾಲ್ಯೂ 22/7 ಯೂಸ್ ಮಾಡ್ಕೋಬೇಕು. r ಅಂದರೆ 14 ಅಲ್ಲ, ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಅದನ್ನ 14 2 ಟೈಮ್ಸ್ ಬರೀತೀನಿ ಅಷ್ಟೇ. r² ಅಂದರೆ 7 ಅಂದರೆ 7 2 14 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 22 × 14 ಅಂದರೆ 14 2 28, 14 2 28 ಇವೆರಡು ಗುಣಾಕಾರ ಮಾಡಿದ್ರೆ 308 ಆಗುತ್ತೆ. ಇಂದ 2ರಿಂದ ಮತ್ತೆ ಗುಣಾಕಾರ ಮಾಡಿರಿ, 616 ಬರುತ್ತಲ್ಲ, ಇದು 616 ಚದರ ಸೆಂಟಿಮೀಟ್ರ್ ಅಥವಾ ಸ್ಕ್ವೇರ್ ಸೆಂಟಿಮೀಟ್ರ್ ಅನ್ನೋದು ಏರಿಯಾ ಆಫ್ ಸರ್ಕಲ್ ಆಗುತ್ತೆ. 616 ಅನ್ನೋದು ಸೆಕೆಂಡ್ ಆಪ್ಷನಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕೆಲವೊಂದು ಟೈಮು ಆಪ್ಷನ್ ಥ್ರೂ ಆನ್ಸರ್ ಮಾಡೋದಾದ್ರೆ ಏರಿಯಾ ಆಫ್ ಸರ್ಕಲ್ ಕೇಳಿದಾಗ ಪೈ ಇದೆಯಲ್ಲ, ಪೈ ವ್ಯಾಲ್ಯೂ ಇದೆ ಅಂದರೆ ಈ ಕೊಟ್ಟರೆ ಆಪ್ಷನ್ಸಲ್ಲಿ 11ಇಂದ ಯಾವ್ದು ಡಿವೈಡ್ ಆಗುತ್ತೆ ಅದೇ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇದು 11 5s are 55, 5 ಉಳಿಯುತ್ತೆ. ಇನ್ನು 50 ಆಯ್ತು, 11ಇಂದ ಡಿವೈಡ್ ಆಗಲ್ಲ. ಇದು 11 5s are 55, 6 ಉಳಿಯುತ್ತೆ. 62 ಆಯ್ತು, ಇದು 11ಇಂದ ಡಿವೈಡ್ ಆಗಲ್ಲ. ಇದು 11 5s are 55, 6 ಉಳಿಯುತ್ತೆ. 11 6s are 66 ಕ್ಯಾನ್ಸಲ್ ಆಗುತ್ತೆ, ಆದರೆ ಇದು ಮಾತ್ರ 11ಇಂದ ಡಿವೈಡ್ ಆಗುತ್ತೆ. ಇದು 11 5s are 55, 7 ಉಳಿಯುತ್ತೆ, 70 ಆಗುತ್ತೆ. 70 11ಇಂದ ಡಿವೈಡ್ ಆಗಲ್ಲ, ಇದು ರಾಂಗ್ ಆನ್ಸರು. 11ಇಂದ ಡಿವೈಡ್ ಆಗೋದು ಇದು ಒಂದೇ ಸಂಖ್ಯೆ ಇರೋದ್ರಿಂದ ಅದೇ ಡೈರೆಕ್ಟ್ ಆನ್ಸರ್ ಅಂತ ನಾವು ಆನ್ಸರ್ ಮಾಡ್ಬೋದು. ಮತ್ತೇನು ಬಿಡಿಸೋ ಅವಶ್ಯಕತೆ ಇಲ್ಲ, ಅದೇ ಸಿಂಪಲ್ ಮೆಥಡಲ್ಲೇ 11ಇಂದ ಡಿವೈಡ್ ಆಗೋ ಆಪ್ಷನ್ ಇನ್ನೊಂದು ಏನಾದ್ರು ಇದ್ದಾಗ ಅವಾಗ ಮಾತ್ರ ಈ ಲೆಕ್ಕ ಮಾಡ್ಕೋಬೇಕು, ಏರಿಯಾ ಆಫ್ ಸರ್ಕಲ್ ಸಿಗುತ್ತೆ. ಒಂದೇ ನಂಬರ್ ಇತ್ತಂದರೆ ನೀವು ಕ್ಯಾಲ್ಕುಲೇಟ್ ಮಾಡೋ ನೆಸೆಸಿಟಿನೇ ಇರಲ್ಲ. ಕ್ಲಿಯರಾ? ನೆಕ್ಸ್ಟು, numbers 1 to 40 are written on different cards. One number on one card and kept in a box. One card is picked from the box. What is the probability that the card shows a perfect square number? ನೋಡ್ರಿ, 1 ರಿಂದ 40ರವರೆಗಿನ ಸಂಖ್ಯೆಗಳನ್ನು ಬೇರೆ ಬೇರೆ ಕಾರ್ಡ್ಗಳಲ್ಲಿ ಬರೆಯಲಾಗುತ್ತದೆ. ಒಂದು ಕಾರ್ಡ್ನಲ್ಲಿ ಒಂದು ಸಂಖ್ಯೆ ಮತ್ತು ಒಂದು ಪೆಟ್ಟಿಗೆಯಲ್ಲಿ ಇಡಲಾಗುತ್ತದೆ. ಒಂದು ಕಾರ್ಡನ್ನು ಪೆಟ್ಟಿಗೆಯಿಂದ ಎತ್ತಿಕೊಳ್ಳಲಾಗುತ್ತದೆ. ಆ ಕಾರ್ಡ್ ಪೂರ್ಣ ವರ್ಗ ಸಂಖ್ಯೆಯನ್ನು ತೋರಿಸುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾನೆ. ವೆರಿ ಸಿಂಪಲ್ ಕ್ವಶನ್ ನೋಡ್ರಿ. 40 ಚೀಟಿಗಳನ್ನು ತಗೊಂಡು ಪ್ರತಿಯೊಂದು ಚೀಟಿಯಲ್ಲಿ 1 ರಿಂದ 40ರವರೆಗೆ ಸಂಖ್ಯೆ ಬರೆಯೋದು. ಅಂದರೆ ಒಂದು ಚೀಟಿಯಲ್ಲಿ 1 ಬರೆಯೋದು, ಅದನ್ನು ಫೋಲ್ಡ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕೋದು. ಮತ್ತೊಂದು ಚೀಟಿಯಲ್ಲಿ 2 ಅಂತ ನಂಬರ್ ಬರೆಯೋದು, ಅದನ್ನು ಫೋಲ್ಡ್ ಮಾಡಿ ಬಾಕ್ಸಲ್ಲಿ ಹಾಕೋದು. ಹಿಂಗೆ 40 ಚೀಟಿ ಮೇಲೆ 1 ರಿಂದ 40 ತನಕ ಪ್ರತಿಯೊಂದು ಚೀಟಿಯಲ್ಲಿ ಒಂದೊಂದು ಸಂಖ್ಯೆನ ಬರ್ಕೊಂಡು ಒಂದು ಬಾಕ್ಸ್ ಒಳಗಡೆ ಎಲ್ಲ ಚೀಟಿಗಳನ್ನು ಹಾಕಿದ್ವಿ. ಅವೆಲ್ಲ ಚೀಟಿಗಳನ್ನು ಮಿಕ್ಸ್ ಮಾಡಿ ಒಂದು ಚೀಟಿ ಹೊರ ತೆಗಿತಾ ಇದೀವಿ ನಾವು.
ನಾವು ಹೊರ ತೆಗಿ ಆ ಒಂದು ಚೀಟಿ ಯಾವುದಾಗಿರ್ಬೇಕಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂದರೆ ಪೂರ್ಣ ವರ್ಗ ಸಂಖ್ಯೆ ಆಗಿರೋ ಸಂಭವನೀಯತೆ ಎಷ್ಟು ಅಂತ ಕೇಳಿದೆ. ಸಿಂಪಲ್ ನೋಡ್ರಿ, ಸಂಭವನೀಯತೆ ಕಂಡುಹಿಡಿಬೇಕಂದ್ರೆ ಪಿ ಆಫ್ ಇ ಅಂದರೆ ಪ್ರಾಬಬಿಲಿಟಿ ಆಫ್ ಆನ್ ಇವೆಂಟ್ ಅಂತ ಕರಿತೀವಿ. ಫಸ್ಟ್ ಆಫ್ ಆಲ್ ಇಲ್ಲಿ ಡಿನಾಮಿನೇಟ್ರಲ್ಲಿ ಟೋಟಲ್ 40 ಚೀಟಿ ಇದೆಯಲ್ಲ, 40ರಲ್ಲಿ ನಾವು ಹೊರ ತೆಗಿತಾ ಇರೋದು ಒಂದು ಚೀಟಿ ಎಲ್ಲ 40 C1 ಅಂತ ನಾವು ಸ್ಯಾಂಪಲ್ ಸ್ಪೇಸಲ್ಲಿ ಬರೀತೀವಿ. ಒಟ್ಟು ಫಲಿತಾಂಶಗಳ ಸಂಖ್ಯೆ ಬೇಕು ಅಂದರೆ 40 ಚೀಟಿಯಲ್ಲ ಹೊರ ತೆಗೆದ ಒಂದು ಚೀಟಿ ಎಲ್ಲ 40 C1 ಅಂತ ಡಿನಾಮಿನೇಟ್ರಲ್ಲಿ ಬರೀಬೇಕು. ನಾವು ಹೊರ ತೆಗೆದ್ರೆ ಆ ಚೀಟಿಯಲ್ಲಿ ಬರೋ ಸಂಖ್ಯೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿರ್ಬೇಕಂದ್ರೆ 1ರಿಂದ 40ರವರೆಗಿರೋ ಸಂಖ್ಯೆಗಳಲ್ಲಿ ಪೂರ್ಣ ವರ್ಗ ಸಂಖ್ಯೆಗಳು ಯಾವ್ಯಾವು, ವಿಚ್ ಆರ್ ದ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಫ್ರಮ್ 1 to 40. ಸೊ ಯಾವ್ಯಾವು 1 to 40ವರೆಗಿರೋ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂದರೆ 1, ಅದಾದಮೇಲೆ 4 ಆದಮೇಲೆ ನೋಡಿರಿ 1 ಸ್ಕ್ವೇರ್ ವ್ಯಾಲ್ಯೂ 1, 2 ಸ್ಕ್ವೇರ್ ವ್ಯಾಲ್ಯೂ 9, 3 ಸ್ಕ್ವೇರ್ ವ್ಯಾಲ್ಯೂ 2 ಸ್ಕ್ವೇರ್ ವ್ಯಾಲ್ಯೂ 4, 3 ಸ್ಕ್ವೇರ್ ವ್ಯಾಲ್ಯೂ 9, 4 ಸ್ಕ್ವೇರ್ ವ್ಯಾಲ್ಯೂ 16, 5 ಸ್ಕ್ವೇರ್ ವ್ಯಾಲ್ಯೂ 25, 6 ಸ್ಕ್ವೇರ್ ವ್ಯಾಲ್ಯೂ 36, 7 ಸ್ಕ್ವೇರ್ ಅಂದರೆ 14 ಏನಲ್ಲ ದೊಡ್ಡದಾಗಿ ಬರುತ್ತೆ. ಇಲ್ಲಿಗೆ ಲಾಸ್ಟ್ 40ವರೆಗಿರೋ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಇವು. ಇಲ್ಲಿ 1, 2, 3, 4, 5, 6 ಸಂಖ್ಯೆಗಳಿದಾವೆ. 1ರಿಂದ 40ರವರೆಗೆ ಚೀಟಿಗಳಲ್ಲಿ ಪೂರ್ಣ ವರ್ಗ ಸಂಖ್ಯೆನ ಹೊಂದಿರೋ ಚೀಟಿಗಳು ಎಷ್ಟಿದಾವೆ ಅಂದರೆ 6 ಚೀಟಿಗಳಿರ್ತಾವೆ, 6 ಟಿಕೆಟ್ಸ್ ಇರ್ತವೆ. ಆ 6 ಚೀಟಿಗಳಲ್ಲಿ ಯಾವ್ದಾದ್ರು ಒಂದು ಚೀಟಿ ಹೊರ ಬರ್ಬೋದು. ನಾವು ಹೊರ ತೆಗಿತಾ ಒಂದೇ ಅಲ್ಲ, 6 ಚೀಟಿಗಳಲ್ಲಿ ಈ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇರೋ ಯಾವ್ದಾದ್ರು ಒಂದು ಚೀಟಿ ಹೊರ ಬರ್ಬೋದಲ್ಲ. 6 ಇದಾವೆ ಟೋಟಲಿ ಪರ್ಫೆಕ್ಟ್ ಸ್ಕ್ವೇರ್ ಇರೋ ನಂಬರ್ಸ್ ಚೀಟಿ 6 ಇದಾವೆ. ಅದರಲ್ಲಿ ಯಾವ್ದಾದ್ರು ಒಂದು ಹೊರ ಬರ್ಬೋದು. 6 C1 ಬರೀಬೇಕು ನೋಡ್ರಿ. 6 C1 ಇಲ್ಲಿ 1 ಇದೆ ಅಂದರೆ ಮೇಲೆ ಯಾವ ಸಂಖ್ಯೆ ಇರುತ್ತೋ ಅದೇ ಸಂಖ್ಯೆ ಆನ್ಸರು. 6 C1 ವ್ಯಾಲ್ಯೂ 6. ಆಮೇಲೆ 40 C1 ಇಲ್ಲಿ 1 ಇದೆ ಅಂದರೆ ಇಲ್ಲಿ 40 ಇರೋದ್ರಿಂದ 40ನೇ ಆನ್ಸರ್ ಆಗುತ್ತೆ. ಇವಾಗ ಇದು 2 ಮೂಲೆ 6, 2 2 4, 0 ಪಕ್ಕ ಬರ್ಕೊಂಡ್ರೆ ನ್ಯೂಮರೇಟ್ರಲ್ಲಿ 3 ಬರುತ್ತೆ, ಡಿನಾಮಿನೇಟ್ರಲ್ಲಿ 20 ಬರುತ್ತಲ್ಲ, ಇದಕ್ಕೆ ಆನ್ಸರು 3/20 ಆಗುತ್ತೆ. 3/20 ಬರುತ್ತೆ. 3/20 ನೋಡ್ರಿ ಥರ್ಡ್ ಆಪ್ಷನಲ್ಲಿದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಸಿಂಪಲಾಗಿ ಲೆಕ್ಕವನ್ನು ಬಿಡಿಸ್ತೀವಿ ನಾವು. If a equal to √2 plus 1, b equal to √3 minus √2 and c equal to √6 plus 2 √2, then the value of a square plus b square minus c. ನೋಡಿ ಇಲ್ಲಿ ಕೇಳಿರೋದು a square plus b square minus c ನ ವ್ಯಾಲ್ಯೂ ಕೇಳಿದ್ದಾನೆ. a ಅಂದರೆ √2 plus 1, a square ಅಂದರೆ √2 plus 1 whole square, plus b ಅಂದರೆ √3 minus √2, ಬಿ ಸ್ಕ್ವೇರ್ ಅಂದರೆ √3 minus √2 ಹೋಲ್ ಸ್ಕ್ವೇರ್, ಮೈನಸ್ ಸಿ ಅಂದರೆ ಸಿ ವ್ಯಾಲ್ಯೂ √6 ನೋಡ್ರಿ, ಮೈನಸ್ಸಿಂದ ಮಲ್ಟಿಪ್ಲೈ ಮಾಡ್ಬೇಕು. -√6 -2 √2 ಆಗುತ್ತೆ. ಅಥವಾ √6 + 2 √2 ಬರ್ಕೊಂಡು ಮೈನಸ್ ಅಂತ ಬ್ರಾಕೆಟ್ ಹಾಕೊಂಬಿಡೋಣ, ಆಮೇಲೆ ಮಲ್ಟಿಪ್ಲೈ ಮಾಡ್ಕೊಳ್ಳೋದಂತೆ. ಇದನ್ನು ನೋಡ್ರಿ, ಇದು a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಇದೆ. a + b ಹೋಲ್ ಸ್ಕ್ವೇರ್ ಅಂದರೆ a² + b² + 2ab. ನೋಡಿ, a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಇದು a² + b² + 2ab ಆಗುತ್ತಲ್ಲ. ಈ ಫಾರ್ಮುಲಾ ಪ್ರಕಾರ ಅದನ್ನ ಎಕ್ಸ್ಪ್ಯಾಂಡ್ ಮಾಡೋಣ, ಇದನ್ನ ಸಿಂಪ್ಲಿಫೈ ಮಾಡೋಣ. ಇಲ್ಲಿ a ಅಂದರೆ √2 ಇದೆಯಲ್ಲ, a² ಅಂದರೆ √2 ಹೋಲ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ b² ಅಂದರೆ 1² ಆಗುತ್ತೆ, ಪ್ಲಸ್ 2ab ಅಂದರೆ 2 × √2 × 1 ಬರುತ್ತೆ. ಇದು a - b ಹೋಲ್ ಸ್ಕ್ವೇರ್. a - b ಹೋಲ್ ಸ್ಕ್ವೇರ್ ಅಂದರೆ a² ಬರೆಯೋಣ ಅಂದರೆ √3 ಹೋಲ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ b² ಅಂದರೆ √2 ಹೋಲ್ ಸ್ಕ್ವೇರ್ ಆಗುತ್ತೆ, -2ab ಬರುತ್ತೆ, -2 × a ಅಂದರೆ √3, b ಅಂದರೆ √2. ಸೊ ಇದನ್ನು ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿರಿ, -√6 ಪ್ಲಸ್ ಇಂಟು ಮೈನಸ್ -2 √2 ಆಗುತ್ತೆ. ಇವಾಗ ನೋಡಿರಿ, ಕ್ಯಾನ್ಸಲ್ ಮಾಡೋದ್ರೆ ಕ್ಯಾನ್ಸಲ್ ಮಾಡಿರಿ, ಇಲ್ಲಿ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 2 ಉಳಿಯುತ್ತೆ, 1² ಅಂದರೆ 1 ಬರುತ್ತೆ, ಇದು +2 × 1 2 √2 ಬರುತ್ತೆ. ಇಲ್ಲಿ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3 ಬರುತ್ತೆ, ಇಲ್ಲಿ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 2 ಬರುತ್ತೆ, ಇಲ್ಲಿ 2 ಬರ್ಕೊಂಡು √3 × √2 ಅಂದರೆ √6 ಆಗುತ್ತೆ. ಮೈನಸ್ ಇಲ್ಲಿ √6 ಇದೆ, ಇಲ್ಲಿ -2 √2 ಇದೆ, ಯಾವಾದರೂ ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡಿಬಿಡ್ರಿ. +2 √2 ಇದು -2 √2 ಕ್ಯಾನ್ಸಲ್ ಆಗುತ್ತೆ, +2 √2 -2 √2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2 + 1 3 + 3 6 + 2 8 ಬರುತ್ತೆ. ಟೋಟಲ್ ಎಲ್ಲ ಸೇರಿ ನಂಬರ್ 8 ಬಂತು. ಇಲ್ಲಿ -2 √6 -√6 ಅಂದರೆ 2 ಮೈನಸ್ ಇದೆ ಅಂದರೆ ಇಲ್ಲಿ ಏನಿಲ್ಲ 1 ಇರುತ್ತೆ, -3 √6 ಆಗುತ್ತೆ. ಸೊ ಇದು 8 - 3 √6 ಆನ್ಸರ್ ಬರುತ್ತೆ, ಫೈನಲ್ ಆನ್ಸರು. ಇಲ್ಲಿ ಆಪ್ಷನ್ ಸೆಕೆಂಡ್ ಒನ್ನಲ್ಲಿ ಇದೆ ನೋಡಿರಿ, 8 - 3 √6, ದಿಸ್ ಈಸ್ ದ ರೈಟ್ ಆನ್ಸರ್. ಇಷ್ಟೇ ಸಾಲ್ವ್ ಮಾಡ್ತೀವಿ ಇದನ್ನು, ಓಕೆನಾ. ಇಫ್ ದ ಪಾಯಿಂಟ್ಸ್ a of 3, 0 and b of 0, 4 are joined, then what will be the area of the triangle found by AB and the coordinate axis?
A3,0 B0,4 ಬಿಂದುಗಳನ್ನು ಸೇರಿಸಿದರೆ AB ನಿರ್ದೇಶಾಂಕ ಅಕ್ಷಗಳಿಂದ ರೂಪುಗೊಂಡ ತ್ರಿಕೋನದ ವಿಸ್ತೀರ್ಣ ಎಷ್ಟು ಅಂತ. ನಾವು ಗ್ರಾಫ್ ಡ್ರಾ ಮಾಡ್ತೀವಲ್ಲ, ಗೊತ್ತಿದೆಯಲ್ಲ, ನಾವು ಗ್ರಾಫ್ ಡ್ರಾ ಮಾಡ್ಬೇಕಾದ್ರೆ ಈ ರೀತಿ. ಸೊ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್ ಅಂತ ಬರಿತೀವಿ, ಇದು 0 ಬರಿತೀವಿ. ಸೊ ಇಲ್ಲಿ 1, ಇಲ್ಲಿ 2, ಇಲ್ಲಿ 3, ಹಿಂಗೆ 4 ಅಂತ ನಂಬರ್ಸ್ ಕೊಡ್ತೀವಿ ಎಕ್ಸ್ ಆಕ್ಸಿಸಲ್ಲಿ. ಇಲ್ಲಿ 1, ಇಲ್ಲಿ 2, ಇಲ್ಲಿ 3, ಹಿಂಗೆ 4 ಅಂತ ವೈ ಆಕ್ಸಿಸಲ್ಲಿ ನಂಬರ್ಸ್ ಕೊಡ್ತೀವಲ್ಲ. ಇಲ್ಲಿ 2 ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಕೊಟ್ಟಿದ್ದಾನೆ. A3,0 ಅಂತಿದೆಯಲ್ಲ, ಎಕ್ಸ್ ಕೋಆರ್ಡಿನೇಟ್ 3, ವೈ ಕೋಆರ್ಡಿನೇಟ್ 0 ಅಂದರೆ 3,0 ಅಂದರೆ ಇದೇ ಪಾಯಿಂಟೇ 3,0, ಇದು ಎ ಬಿಂದು. ಬಿ ಅನ್ನೋದು 0,4, 0 ಅಂದರೆ ಇದು, 4 ಅಂದರೆ ಇಲ್ಲಿ ಬರುತ್ತಲ್ಲ, ಇದು ಬಿ ಪಾಯಿಂಟ್, ಇದು 0,4 ಅಂತ ಮಾಡ್ತಾ ಇದ್ದೀನಿ. ಸೊ ಎ ಮತ್ತು ಬಿ ಬಿಂದುಗಳನ್ನು ಸೇರಿಸಿದರೆ ಅಂತಿದೆ. ಅಂದರೆ ಎ ಮತ್ತು ಬಿ ಬಿಂದುಗಳನ್ನು ಸೇರಿಸಿದರೆ ಅಂದರೆ ಎ ಮತ್ತು ಬಿನ ಇವೆರಡು ಜಾಯಿನ್ ಮಾಡ್ತಾ ಇದ್ದೀನಿ. ಎ ಬಿ ಮತ್ತು ನಿರ್ದೇಶಾಂಕ ಅಕ್ಷಗಳು ಅಂತಿದೆ. ನಿರ್ದೇಶಾಂಕ ಅಕ್ಷಗಳು ಅಂದರೆ ಇಲ್ಲಿ ಯಾವ್ಯಾವ ಅಂದರೆ ನೋಡ್ರಿ. ಸೊ ಇದು ನೋಡ್ರಿ, ಇದು ವೈ ಅಕ್ಷ, ಇದು ಎಕ್ಸ್ ಅಕ್ಷ. ಅಂದರೆ ಇವೆರಡು ನಿರ್ದೇಶಾಂಕ ಅಕ್ಷಗಳು ಮತ್ತು ಎ ಬಿ ರೇಖೆಯಿಂದ ಉಂಟಾದ ಈ ತ್ರಿಭುಜದ ವಿಸ್ತೀರ್ಣ ಎಷ್ಟು? ವಾಟ್ ಈಸ್ ದ ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಅಂತ ಕೇಳಿದ್ದಾನೆ. ವಾಟ್ ಈಸ್ ದ ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಅಂತ ಕೇಳಿದ್ದಾನೆ. ಈ ತ್ರಿಭುಜದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾನೆ. ವಾಟ್ ಈಸ್ ದ ಏರಿಯಾ ಆಫ್ ದಿಸ್ ಟ್ರಯಾಂಗಲ್? ವೆರಿ ಸಿಂಪಲ್. ಇದು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಆಗಿದೆ. ಕೋಆರ್ಡಿನೇಟ್ಸ್ ಇಲ್ಲ, ಆರಿಜಿನಲ್ಲಿ ಇದೆ ಅಂದರೆ ಇದು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್. ಎಕ್ಸಾಕ್ಟಾಗಿ ಇಲ್ಲಿ 90 ಡಿಗ್ರಿನೇ ಇರುತ್ತೆ. ಲಂಬಕೋನ ತ್ರಿಭುಜ. ಸೊ ಇದು ನೋಡಿರಿ, ಎ ಒ ಬಿ ಅನ್ನೋದು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್. ಇದು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಇದು ಬೇಸ್. ಇದು ಓ ಎ ಅನ್ನೋದು ಬೇಸ್. ಇಲ್ಲಿಂದ ಇಲ್ಲಿಗೆ 1, 2, 3 ಯೂನಿಟ್ಸ್ ಇದೆ ಅಂದರೆ 3 ಯೂನಿಟ್ಸ್ ಇದೆ ಇಲ್ಲಿಂದ ಇಲ್ಲಿಗೆ. ಓ ಎ ಅನ್ನೋದು ಬೇಸ್ ಅಲ್ಲ, 3 ಯೂನಿಟ್ಸ್ ಇದೆ. ಇದು ಬೇಸ್ ಆದರೆ ಈ ಓ ಬಿ ಅನ್ನೋದು ಆ ಟ್ರ್ಯಾಂಗಲ್ಗೆ ಹೈಟ್ ಆಗುತ್ತೆ, ಎತ್ತರ ಆಗುತ್ತೆ. ಎಷ್ಟು ಯೂನಿಟ್ ಇದೆ? ಇಲ್ಲಿಂದ 1, 2, 3, 4 ಯೂನಿಟ್ಸ್ ಇದೆ ಹೈಟ್. H = 4 ಬರಿತೀನಿ, ಬೇಸ್ B = 3 ಬರಿತೀನಿ. ಅದರ ಏರಿಯಾ ಆಫ್ ಟ್ರ್ಯಾಂಗಲ್ ಅಂದರೆ ನಾವು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಲೆಕ್ಕ ಮಾಡ್ಬೋದು. ಅರ್ಧ ಇಂಟು ಪಾದ ಇಂಟು ಎತ್ತರ. ನೋಡಿರಿ, ಹಾಫ್ ಹಾಗೆ ಬರೆಯೋಣ. ಬೇಸ್ ಅಂದರೆ 3 ಯೂನಿಟ್ಸ್ ಇದೆ, 3 ಬರಿತೀನಿ. ಹೈಟ್ ಅಂದರೆ ಅದು 4 ಯೂನಿಟ್ಸ್ ಇದೆ, 4 ಬರಿತೀನಿ. ಇದು 2 1s 2 2s 4 ಕ್ಯಾನ್ಸಲ್ ಆಗುತ್ತೆ. 2 3s ಎಷ್ಟು ಬರುತ್ತಲ್ಲ, 6 ಯೂನಿಟ್ಸ್ ಬರುತ್ತೆ. ಅಲ್ಲಿ 6 ಯೂನಿಟ್ ಇಂಟು ಯೂನಿಟ್ ಅಂದರೆ 6 ಯೂನಿಟ್ ಸ್ಕ್ವೇರ್ ಯೂನಿಟ್ ಆಗುತ್ತೆ. ಹಾಗಾಗಿ 6 ಯೂನಿಟ್ ಸ್ಕ್ವೇರ್ ಅಂತ ಇದೆಯಲ್ಲ, ಆಪ್ಷನ್ ಸೆಕೆಂಡ್ ಒನ್, ಇದಕ್ಕೆ ಆನ್ಸರ್ ಆಗುತ್ತೆ. ಏರಿಯಾ ಆಫ್ ಟ್ರ್ಯಾಂಗಲ್ ಅಂದರೆ 6 ಯೂನಿಟ್ ಸ್ಕ್ವೇರ್ ಆಗುತ್ತೆ. ಓಕೆನಾ, ಕ್ಲಿಯರಾ? ನೆಕ್ಸ್ಟ್ ಬರೋಣ. ಇಫ್ ಇನ್ ಪಾಲಿಹೆಡ್ರಾನ್ ವಿ ಸ್ಟ್ಯಾಂಡ್ಸ್ ಫಾರ್ ನಂಬರ್ ಆಫ್ ವರ್ಟಿಸಸ್, ಎಫ್ ಸ್ಟ್ಯಾಂಡ್ಸ್ ಫಾರ್ ನಂಬರ್ ಆಫ್ ಫೇಸಸ್ ಅಂಡ್ ಇ ಸ್ಟ್ಯಾಂಡ್ಸ್ ಫಾರ್ ನಂಬರ್ ಆಫ್ ಎಡ್ಜಸ್, ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಕೆನಾಟ್ ಬಿ ಟ್ರೂ ಫಾರ್ ಎ ಪಾಲಿಹೆಡ್ರಾನ್ ಅಂತಿದೆ. ನೋಡೋಣ, ಘನಾಕೃತಿಯಲ್ಲಿ ವಿ ಎಂದರೆ ನಂಬರ್ ಆಫ್ ವರ್ಟಿಸಸ್, ಶೃಂಗ ಬಿಂದುಗಳ ಸಂಖ್ಯೆ. ಎಫ್ ಅಂದರೆ ನಂಬರ್ ಆಫ್ ಫೇಸಸ್, ಮುಖಗಳ ಸಂಖ್ಯೆ. ಆಮೇಲೆ ಇ ಅಂದರೆ ನಂಬರ್ ಆಫ್ ಎಡ್ಜಸ್, ಅಂಚುಗಳ ಸಂಖ್ಯೆ ಅಂತ. ಹಾಗಾದರೆ ಈ ಕೆಳಗಿರೋ 4ರಲ್ಲಿ ವಿ ಎಫ್ ಇನಲ್ಲಿ ಯಾವುದು ಸರಿ ಇಲ್ಲ ಅಂತ ಕೇಳಿದ್ದಾನೆ. ಕೆನಾಟ್ ಬಿ ಟ್ರೂ ಅಂತ ಕೇಳಿದ್ದಾನೆ. ಯಾವ್ದು ರಾಂಗ್ ಇದೆ ಅಂತ ಕೇಳಿದಾನಲ್ಲ. ಸೊ ನಾವು ಘನಾಕೃತಿಗಳಿಗೆ ಆಯ್ಲರನ ಅಥವಾ ಯೂಲರ್ನ ಫಾರ್ಮುಲಾ ಅಂತ ಗೊತ್ತಿದೆ. ಯೂಲರ್ಸ್ ಫಾರ್ಮುಲಾ ಫಾರ್ ಪಾಲಿಹೆಡ್ರಾ ಅಂದರೆ ಎಫ್ ಪ್ಲಸ್ ವಿ = E+2 ಅಂತ ನಮಗೆ ಫಾರ್ಮುಲಾ ಗೊತ್ತಿದೆ. ಸೊ ಇದರ ಪ್ರಕಾರ ಫಸ್ಟ್ ಆಪ್ಷನಲ್ಲಿ ನೋಡ್ರಿ, ಫಸ್ಟ್ ಆಪ್ಷನಲ್ಲಿ ಎಫ್ ಎಷ್ಟು, ವಿ ಎಷ್ಟು, ಇ ಎಷ್ಟು ಅಂತ ಬರೀತಾಗೋಣ. ಎಫ್ ಅಂದರೆ ಇಲ್ಲಿ ಎಷ್ಟಿದೆ? 6 ಇದೆ. ಎಫ್ ಅಂದರೆ 6 ಪ್ಲಸ್ ವಿ ಅಂದರೆ ಎಷ್ಟಿದೆ? 8 ಇದೆ. ಆಮೇಲೆ ಇ ಅಂದರೆ ಎಷ್ಟಿದೆ? 12 ಇದೆ. ಆಮೇಲೆ +2 ಬರೆಯೋಣ. ಇವಾಗ ನೋಡ್ರಿ, 6 + 8 ಅಂದರೆ 14 ಆಗುತ್ತೆ. 12 + 2 ಅಂದರೆ 14. LHS RHS ಸಮ ಇದೆ ಅಂದರೆ ಇದು ಸರಿ ಇದೆ. ಫಸ್ಟ್ ಒನ್ ಸರಿ ಇದೆ, ಇಲ್ಲಿ ಕರೆಕ್ಟ್ ಇದೆ. LHS RHS ಈಕ್ವಲ್ ಬರುತ್ತೆ. ಸೆಕೆಂಡ್ ಆಪ್ಷನ್ ಚೆಕ್ ಮಾಡೋಣ. ಸೆಕೆಂಡ್ ಆಪ್ಷನ್ ಎಲ್ಲ ನಂಬರ್ಸ್ ನೋಡ್ತಾ ಬನ್ನಿ. ಇಲ್ಲಿ ಎಫ್ ಅಂದರೆ ಫಸ್ಟು 5 ಇದೆಯಲ್ಲ, 5 ಹಾಕೋಬೇಕು ಎಫ್ ಪ್ಲೇಸಲ್ಲಿ. ಪ್ಲಸ್ ವಿ ಅಂದರೆ ಎಷ್ಟಿದೆ? 5 ಇದೆ, 5 ಬರೀತಾ ಇದೀನಿ. = ಇ ಅಂದರೆ ಎಷ್ಟಿದೆ? 8 ಇದೆ, 8 ಬರಿತೀನಿ. +2 ಬರಿತೀನಿ. ಇವಾಗ 5 + 5 10, 8 + 2 10 ಆಗುತ್ತೆ. LHS RHS ಈಕ್ವಲ್ ಬರ್ತಾ ಇದೆ ಅಂದರೆ ಸೆಕೆಂಡಲ್ಲಿ ಇರ್ತಕ್ಕಂಥ ನಂಬರ್ಸು ಕೂಡ ಕರೆಕ್ಟ್ ಇದಾವೆ. ಸೊ ಥರ್ಡ್ ಆಪ್ಷನಲ್ಲಿ ಬರೋಣ. ಥರ್ಡ್ ಆಪ್ಷನಲ್ಲಿ ಎಫ್ ಅಂದರೆ ಎಷ್ಟು, ವಿ ಅಂದರೆ ಎಷ್ಟು ನೋಡ್ತಾ ಬರೋಣ. ಎಫ್ ಅಂದರೆ 5 ಇದೆ, 5 ಬರಿತೀನಿ. ಪ್ಲಸ್ ವಿ ಅಂದರೆ ಇಲ್ಲಿ 6 ಇದ್ದಾವೆ, 6 ಬರಿತೀನಿ. ಇ ಅಂದರೆ ಇಲ್ಲಿ 10 ಇದೆ, 10 ಬರಿತೀನಿ. +2 ಬರಿತೀನಿ. 5 + 6 11 ಆಗುತ್ತೆ. 10 + 2 12 ಆಗುತ್ತೆ. LHS RHS ಈಕ್ವಲ್ ಬರಲಿಲ್ಲ ಅಂದರೆ ಆ ರಾಂಗ್ ಆಗಿರ್ತಕ್ಕಂಥ ಆಪ್ಷನ್ ಅಂದರೆ ಆಪ್ಷನ್ ಥರ್ಡ್ ಒನ್, ಇದು ರಾಂಗ್ ಇದೆ.
ಇಲ್ಲಿ ನೋಡಿರಿ 4 + 4 8, 6 + 2 8, ಫೋರ್ತ್ ಒನ್ನು 8 = 8 ಬರುತ್ತೆ. ಚೆಕ್ ಮಾಡಿ ನೋಡಿರಿ. ಫೋರ್ತ್ ಆಪ್ಷನ್ನು LHS 8 ಬರುತ್ತೆ, RHS 8 ಬರುತ್ತೆ. ಇದು ಕರೆಕ್ಟ್ ಇದೆ. ಇಲ್ಲಿ ತಪ್ಪಾಗಿರೋದು ಯಾವುದು ಅಂತ ಕೇಳಿದಾನೆ. ಕೆನಾಟ್ ಬಿ ಟ್ರೂ ಅಂತ ಕೇಳಿದಾನೆ. ಅಂದರೆ ಕೆನಾಟ್ ಬಿ ಟ್ರೂ ಅಂದರೆ ಇದೇ ಆಪ್ಷನ್ ಬರಿಬೇಕು. ತಪ್ಪಾಗಿರೋದು ಥರ್ಡ್ ಒನ್ ಈಸ್ ದ ಆನ್ಸರ್. ಉಳಿದವೆಲ್ಲ 3 ಕರೆಕ್ಟ್ ಇದಾವೆ. ಕ್ಲಿಯರ್? ನೆಕ್ಸ್ಟ್, ಆಲ್ ಫೇಸಸ್ ಆಫ್ ಎ ಕ್ಯೂಬ್ ಆಫ್ ಸೈಡ್ 5 cm are red painted and is cut into smaller cube of side 1 cm. What is the total volume of smaller cubes formed which have no face with red color ಅಂತಿದೆ. ನೋಡ್ರಿ, 5 ಸೆಂಟಿಮೀಟರ್ ಬದಿ ಇರುವ ಘನದ ಎಲ್ಲ ಮುಖಗಳಿಗೆ ಕೆಂಪು ಬಣ್ಣ ಬಳಿದು 1 ಸೆಂಟಿಮೀಟರ್ ಬದಿ ಇರುವ ಸಣ್ಣ ಘನವಾಗಿ ಕತ್ತರಿಸಲಾಗುತ್ತದೆ. ಕೆಂಪು ಬಣ್ಣ ಹೊಂದಿಲ್ಲದ ಸಣ್ಣ ಘನಗಳ ಒಟ್ಟು ಘನಫಲ ಎಷ್ಟು ಅಂತ. ಇದೊಂದು ಚಾಲೆಂಜಿಂಗ್ ಕ್ವಶನ್. ನಿಮಗೆ ಹೋಮ್ವರ್ಕ್ ಕೊಡ್ತಾರೆ. ಸೊ ಯಾರು ಈ ಕ್ವಶನ್ಗೆ ಸೊಲ್ಯೂಷನ್ ಕಂಡುಹಿಡಿದು ನೀವು ಈ ಪ್ರಶ್ನೆನ ಯಾವುದೇ ಚಾಟ್ GPT ಹಾಕೋದಾಗಲಿ ಅಥವಾ ಇನ್ನೊಂದರಲ್ಲಿ AI ಹಾಕಿ ಆನ್ಸರ್ ಕಂಡುಹಿಡಿಯೋದಲ್ಲ, ನೀವೇ ಸ್ವಂತಕ್ಕೆ ಮಾಡಬೇಕು. ನೀವೇ ಸ್ವಂತಕ್ಕೆ ಮಾಡಿ ಆನ್ಸರ್ ಕಂಡುಹಿಡಿಬೇಕು. ಆಮೇಲೆ ಇನ್ನೊಂದು ಕ್ಲಾರಿಟಿ ಕೊಡಲೇ ನಾನು, ಏನು ಅಂದರೆ ಭಾಳ ಜನ ಚಾಟ್ GPT ಕ್ವಶನ್ ಹಾಕಿ ಸೊಲ್ಯೂಷನ್ ಕಂಡುಹಿಡ್ಕೊಂತಾರಲ್ಲ. ಕೆಲವೊಂದು ಚಾಟ್ GPT ತೋರಿಸೋ ಆನ್ಸರು ಎಲ್ಲವೂ ಕರೆಕ್ಟ್ ಇರಲ್ಲ. ನಾನು ಬೇಕಾದ್ರೆ ಪ್ರಾಕ್ಟಿಕಲಾಗೆ ತೋರಿಸಿದ್ದೀನಿ. ನಾನು ಕೆಲವೊಂದು ಪ್ರಶ್ನೆಗಳನ್ನ ನಾನು ಹಾಕಿ ನೋಡಿದ್ದೀನಿ. ಸುಮಾರು ಪ್ರಶ್ನೆಗಳಿಗೆ ಚಾಟ್ GPT ರಾಂಗ್ ಆನ್ಸರ್ ತೋರಿಸುತ್ತೆ. ಹಂಗಂದ ತಕ್ಷಣ ಚಾಟ್ GPT ಎಲ್ಲವೂ ಕರೆಕ್ಟ್ ತೋರಿಸುತ್ತೆ ಅನ್ನೋದು ನಂಬಿದಿರಲ್ಲ, ಅದು ಮಾತ್ರ 100% ರಾಂಗು. ಹಾಗಾಗಿ ಎಲ್ಲನೂ ಚಾಟ್ GPT ಮೇಲೆ ನಂಬ್ಕೊಂಡು ನೀವು ಮ್ಯಾಥ್ಸನ್ನು ಕಲಿಯೋಕ್ಕೆ ಹೋಗ್ಬೇಡ್ರಿ ಅಥವಾ ಇನ್ನೊಂದು ಸಬ್ಜೆಕ್ಟನ್ನು ಕಲಿಯೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದು ಸರಿನೋ ತಪ್ಪು ಅಂತ ಒಬ್ಬ ಪರ್ಫೆಕ್ಟ್ ಟೀಚರಿಗೆ ಮಾತ್ರ ಗೊತ್ತಿರುತ್ತೆ. ಚಾಟ್ GPT ತೋರಿಸೋ ಆನ್ಸರು 100% ಅಕ್ಯುರೇಟ್ ಇದೆಯಾ ಇಲ್ಲ ಅಂತ. ಯಾರಿಗೂ ಆ ಸಬ್ಜೆಕ್ಟ್ ಕ್ಲಾರಿಟಿ ಇರಲ್ಲ, ಅವರು ಚಾಟ್ GPT ತೋರಿಸೋ ಆನ್ಸರೇ ನಿಜ ಅಂತ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಮೋಸ ಹೋಗ್ಬೇಡ್ರಿ. ಅದನ್ನು 100% ಯಾವಾಗಲೂ ನಂಬಕ್ಕೆ ಹೋಗ್ಬೇಡ್ರಿ. ನಿಮ್ಮ ಬುದ್ಧಿಯನ್ನು ಮಾತ್ರ ನೀವು ನಂಬಿ. ಹಾಗಾಗಿ ಈ ಪ್ರಶ್ನೆಗೆ ಆನ್ಸರ್ನ ಟ್ರೈ ಮಾಡಿರಿ. ನೀವು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿರಿ. ಸೊ ಟ್ರೈ ಮಾಡಿರಿ. ನಿಮ್ಮ ಆನ್ಸರ್ ಬಂದರೆ ವೆಲ್ ಆ್ಯಂಡ್ ಗುಡ್. ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡ್ತಾ ಬನ್ನಿ ಆನ್ಸರ್ ಬಂದಿದೆ ಅಂತ. ಇಲ್ಲ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಫಸ್ಟ್ ಕ್ವಶನ್ ಹಾಕ್ಕೊಂಡು ನಾನು ಸಾಲ್ವ್ ಮಾಡೋದು ತೋರಿಸ್ತೀನಿ. ಓಕೆನಾ? ಸೊ ನನ್ನ ಕ್ಲಾಸಸ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ. ಸದ್ಯದರಲ್ಲೇ HSTR, GPST, PSTಗೆ ಸಂಬಂಧಪಟ್ಟಂಥ ಆನ್ಲೈನ್ ಕ್ಲಾಸನ್ನು, ಲೈವ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು 2-3 ಡೇಸಲ್ಲಿ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೆ ಆದರೆ ಮತ್ತೆ ನಿಮಗೆ ಟಾಪಿಕ್ ವೈಸು, ಸಿಲೆಬಸ್ ವೈಸ್ ಕ್ಲಾಸಸ್ನ ನಾನು ಹೇಳ್ಕೊಡೋಕ್ಕೆ ನಾನಂತೂ ರೆಡಿ ಇದ್ದೀನಿ. ನೀವು ರೆಡಿ ಇದ್ದೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.